ಭಕ್ತಿಯಿಂದ ಪೂಜೆ ಮಾಡಿ ನಮಿಸಿರುವೆ ಮಾನರು ಅಮ್ಮ. ಈ ಬಡವರ ಕೂಗು ನೀನು ಕಿವಿಗೆ ಕೇಳುವುದಿಲ್ವೇನಮ್ಮ? ಕೇಳುವುದಿಲ್ವಾ? ಅಂದು ಮಹಿಷಾಸುರ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೆ ಚಂಡಿ ಅವತಾರ ತಾಳಿ ಈ ಭೂಮಿಗೆ ಬಂದೆ. ಆದ್ರೆ ದುಷ್ಟರನ್ನು ಕಾಪಾಡಿ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ಮತ್ತೊಮ್ಮೆ ಈ ಭೂಮಿಗೆ ಅವತರಿಸಿ ಬಾರಮ್ಮ. ದುಡ್ಡಿನ ದರ್ಪದಿಂದ ನಾನೇ ಶ್ರೀಮಂತ ಮಂತ ಬೆಳೆಯುತ್ತಿರುವ ಆ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಸುಟ್ಟು ಹಾಕಿ ಅವರ ರುಂಡವನ್ನೇ ಚಂಡಾಡಿ ವಿಜಯದ ಮಾಲೆಯನ್ನು ನಿನ್ನ ಕೊರಳಿಗೆ ಧರಿಸಮ್ಮ ತಾಯಿ. ವಿಜಯದ ಮಾಲೆಯನ್ನು ನಿನ್ನ ಕೊರಳಿಗೆ ಧರಿಸು. ಏನೇ ಆರುತಿ, ದೇವರ ಪೂಜೆ ಮಾಡುತ್ತಾ ಏನೋ ಕೋಪದಿಂದ ಮಾತನಾಡುತ್ತಿರುವೆಯಲ್ಲ, ಅಂತ ವಿಷಯ ಏನಿರಬಹುದು, ಏನೆಂಬುದು ಹೇಳಿದರೆ ನನಗೂ ಸ್ವಲ್ಪ ಗೊತ್ತಾಗುತ್ತದೆ. ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಏನೇ ಆರುತಿ, ದೇವರ ಮುಂದೆ ನಿಂತು ಅಷ್ಟು ಕಠೋರವಾಗಿ ಮಾತನಾಡುತ್ತಿರುವೆಯಲ್ಲ, ಅಂತ ವಿಚಾರ ಏನೆಂಬುದು ಹೇಳಬಾರದೆ? ಏನೆಂಬುದು ಹೇಳಿದರೆ ನನಗೂ ಸ್ವಲ್ಪ ಗೊತ್ತಾಗುತ್ತದೆ. ಬಡವರಿಗೆ ಅಷ್ಟೇ ಕೂಗಿ ಕರೆದ್ರು ಕೂಡ ಕಲ್ಲು ಮನಸ್ಸಿನಿಂದ ಕುಳಿತಿದ್ದಾಳೆ ಈ ತಾಯಿ. ಈ ಬಡವರ ಬಾಳನ್ನು ಬೆಳಗಿಸುವುದಕ್ಕೆ ಈ ಭೂಮಿಗೆ ಮತ್ತೊಮ್ಮೆ ಅವತರಿಸಿ ಬಾರಮ್ಮ ಅಂತ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡೇ ನಾನು. ಏ ಹುಚ್ಚಿ, ಅವನಿಗೆ ಎಲ್ಲಿ ನಮ್ಮಂತ ಬಡವರ ಕೂಗು ಕೇಳಬೇಕು? ಕಲ್ಲಾಗಿ ಕುಳಿತಿರುವ ಈ ನಿನ್ನ ದುರ್ಗಾ ಮಾತೆಗೆ ಕರಳನ್ನು ಬಗೆದು ಕೊರಳಿಗೆ ಹಾರ ಹಾಕಿದರು ನಮ್ಮಂತ ಬಡವರ ಕೂಗು ಕೇಳುವುದಿಲ್ಲ. ಶ್ರೀಮಂತ ಸಖ್ಯದಿಂದ ಮೆರೆಯುತ್ತಿರುವ ಆ ಶ್ರೀಮಂತರನ್ನು ಕಂಡು ಅವರಿಗೆ ಕೈ ಮುಗಿದು ಅವರ ಮನೆಯಲ್ಲಿ ಬಿದ್ದಿದ್ದಾರೆ ಈ ನಿನ್ನ ದುರ್ಗಾ ಮಾತೆ. ಬಡವರ ಮನೆಗೆ ಬರಲು ದುಡ್ಡಿರುವುದಿಲ್ಲ, ಅದಕ್ಕಾಗಿ ನಮ್ಮಂತ ಬಡವರನ್ನು ಬಿಟ್ಟು ಬಹು ದೂರ ಇರುತ್ತಾಳೆ ಈ ನಿನ್ನ ದುರ್ಗಾ ಪರಮೇಶ್ವರಿ. ಆ ಶ್ರೀಮಂತರನ್ನು ಕಂಡು ಅವರಿಗೆ ಸೆರೆಯಾಗಿ ಬಿದ್ದಿದ್ದಾಳೆ ಈ ನಿನ್ನ ದುರ್ಗಾ ಮಾತೆ. ದೇವರಿಗೆ ಹಾಗೆಲ್ಲ ನಿರ್ದಿಸಿ ಮಾತನಾಡಬಾರದು ಸ್ವಾಮಿ. ಅವರವರ ಪಾಪ, ಅವರವರ ಕರ್ಮ ಅವರ ಬೆನ್ನ ಹಿಂದೆ ಇರುತ್ತದೆ.
ಈ ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಇಂದಲ್ಲ ನಾಳೆ ಆದರೂ ಆ ತಾಯಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆಂಬ ನಂಬಿಕೆ ನನಗಿದೆ ಸ್ವಾಮಿ, ನಮಗಿದೆ. ಎಷ್ಟೇ ಕಷ್ಟಗಳು ಬರಲಿ ಆ ಕಷ್ಟಗಳನ್ನು ಸಹಿಸಿಕೊಂಡು ಹೋಗೋಣ ಸ್ವಾಮಿ. ನೋಡ್ರಿ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತವೆ ಅಂದ್ರೆ ಇಂದಲ್ಲ ನಾಳೆ ಆದರೂ ನಮ್ಮಂತ ಬಡವರ ಬಾಳು ಬಂಗಾರವಾಗುತ್ತದೆ ಸ್ವಾಮಿ, ಬಂಗಾರವಾಗುತ್ತದೆ ಅಂತ. ಆರತಿ